ಬಾಸ್ ಹುಬ್ಳಿಯಿಂದ ರಿಯಾಜ್ ಅಂತ ಡಿ ಟಿ ಹುಬ್ಳಿ ಅಡ್ಮಿನ್ ನಾನು. ಏನಂದರೆ ಸುಮಾರು ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಎಲ್ಲ ಕಡೆ ರೀಚ್ ಆಗ್ತಾ ಇದೆ. ಬಟ್ ನಮ್ಮದು ಇಲ್ಲ ಕಲಬುರಗಿ, ರಾಯಚೂರು ಏನು ಬಾರ್ಡ್ರ್ ಏರಿಯಾಸ್ ಇದೆ, ಹೈದರಾಬಾದ್ ಬಾರ್ಡ್ರ್ ಏರಿಯಾಸು, ಅಲ್ಲಿ ಸೋಷಿಯಲ್ ಮೀಡಿಯಾ ಬೇರೆ ಥರ ರೀಚ್ ಆಗುತ್ತೆ. ಅಂದರೆ ನಿಮಗೆ ಇನ್ಫ್ಲೂಯೆನ್ಸರ್ಸು ಇರ್ಬೋದು, ಅವ್ರದ್ದೆಲ್ಲ ಅಲ್ಲಿ ರೀಚ್ ಇದೆ. ನಮ್ಮ ಇಲ್ಲಿ ಯೂಟ್ಯೂಬ್ ನಾವು ಏನು ನೀವು ಇದು ಮಾಡ್ತಾ ಇದ್ರೆ ನಮ್ಮ ಹುಬ್ಳಿವರೆಗೂ ರೀಚ್ ಆಗುತ್ತೆ. ಅಂದರೆ ಜಾಸ್ತಿ ಏನು ಡೆವಲಪ್ಡ್ ಸಿಟೀಸ್ ಇದ್ದಾವೆ ಅಲ್ಲಿ ರೀಚ್ ಆಗುತ್ತೆ. ಬಟ್ ನೀವು ಅಲ್ಲಿ ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಯಾದಗಿರಿ, ಇವರು ಎಸ್ಪೆಷಲಿ ಯಾದಗಿರಿ ಆಗಿರ್ಬೋದು, ಶಾಪುರ, ಸೂರ್ಪುರ ಅಂತ ಬರುತ್ತೆ. ಅಲ್ಲಿ ಬಾಸ್ ಸಿನಿಮಾ ಕಲೆಕ್ಷನ್ನು ಇಲ್ಲಿಕ್ಕಿಂತ ಕಿತ್ಕೊಂಡು ಹೋಗುತ್ತೆ. ಅಂದರೆ ಎಂಥ ನಿಮ್ಗೆ ನಾರ್ಮಲ್ ಸಿನಿಮಾನು ಸೂಪರಾಗಿ ಬರುತ್ತೆ. ಇವಾಗ ನೀವು ಡೈರೆಕ್ಷನ್ ಮಾಡಿದ್ರೆ ಅಂದ್ರೆ ಅಲ್ಲಿ 100 ಜನದಲ್ಲಾದರೂ 10 ಜನನಾದರೂ ನಮ್ಮ ಬಾಸ್ ತಮ್ಮ ನಾನು ನೋಡಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಥ್ಯಾಂಕ್ ಯು. ನಾನು ಹೇಳೋದೇನೆಂದರೆ, ನೀವು ಯಾಕೆ ಕಲಬುರ್ಗಿಲಿ ಒಂದು ಪ್ರೆಸ್ ಮೀಟ್ ಮಾಡಬಾರ್ದು? ಅಂದರೆ ಇನ್ನೊಂದು 4-5 ದಿನ ನಿಮಗೆ ಟೈಮ್ ಇದೆ. ಕಲಬುರ್ಗಿಲಿ ನಾವು ಸುಮಾರು ಬಾಸ್ಗೂ ಕೇಳ್ತಾ ಇದ್ದೀವಿ. ನಾನು ನಮ್ಮ ಹುಬ್ಳಿಲಿ ಸುಮಾರು ಮಾಡಿದ್ದಾರೆ, ನಮಗೆ ತೊಂದರೆ ಇಲ್ಲ, ನಮಗೆ ರೀಚ್ ಆಗುತ್ತೆ. ಬಟ್ ಕಲಬುರ್ಗಿ ಸೈಡು ನೀವು ಅಲ್ಲಿ ಬಂದು ಒಂದು ಪ್ರೆಸ್ ಮೀಟು ಆ ಥರ ಮಾಡಿದರೆ, ಅಲ್ಲಿ ಒಂದು ಲೋಕಲ್ ಚಾನಲ್ಸ್ ಅಂತ ಇದೆ, ಅಲ್ಲಿ TV9 ನೋಡೋಲ್ಲ, ಅಲ್ಲಿ ಅಂತಲೇ ಒಂದಿಷ್ಟು ಚಾನಲ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಬಂದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಅದು ರೀಚ್ ಆಗುತ್ತೆ. ಎಸ್ಪೆಷಲಿ ಬಿಜಾಪುರ ಆ ಕಡೆ ಎಲ್ಲ ನಾವಿಲ್ಲಿ ಮಾಡ್ತಾ ಇರೋದು ಅಲ್ಲಿ ಅವ್ರಿಗೆ ರೀಚ್ ಆಗಲ್ಲ ಬಸ್. ಇಲ್ಲ, ಕರೆಕ್ಟ್ ನೀವು ಹೇಳ್ತಾ ಇರೋದು. ನಮಗೂ ಏನಂದರೆ, ಈಗ ಒಂದು ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂದಾಗ ತುಂಬ ಆಪ್ಷನ್ಸ್ ಗೊತ್ತಾಗಲ್ಲ ನಮಗೆ. ಅಂದರೆ ಈಗ ನೋಡಿ, ಈಗ ನೀವು ಹೇಳಿದ್ಮೇಲೆ ನನಗೆ ಇದು ಡೀಟೇಲಾಗಿ ಗೊತ್ತಾಗ್ತಾ ಇರೋದು. ಈಗ ನಾವು ಇಷ್ಟು ಸಿನಿಮಾಗಳು ಪ್ರಮೋಷನ್ ಮಾಡಿದಾಗಲೂ ನಾವು ಇಲ್ಲಿ ಮಾಡಿದ್ರೆ ಸಾಕು ಅಲ್ಲಿಗೆ ರೀಚ್ ಆಗುತ್ತೆ ಅನ್ನೋ ಫೀಲಲ್ಲೇ ಇದ್ವಿ ನಾವು. ಏನಾಗ್ಬಿಡುತ್ತೇನಾ, ಈಗ ಬಾಸ್ ಸಿನಿಮಾ ಅಂದಾಗ ನಾವು ಅಭಿಮಾನಿಗಳು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಅದು ಆಗ್ತಾ ಇರುತ್ತೆ. ಅಂದರೆ ಈಗ ಬಾಸ್ ಕೂಡ ಈಗ ಹುಬ್ಳಿಗೆ ಬಂದರೆ ಅಲ್ಲಿ ಗುಲ್ಬರ್ಗದವರೆಲ್ಲ ಬಂದುಬಿಡ್ತಾರೆ, ಆ ಕಡೆಯವರೆಲ್ಲ ಬಂದುಬಿಡ್ತಾರೆ, ಮಾಡ್ತೀವಿ. ಬಟ್ ಎಸ್ಪೆಷಲಿ ಈ ಸಿನಿಮಾ ಇದು ನಮ್ಮ ಸಿನಿಮಾನೇ, ನಮ್ಮ ತೂಗುದೀಪ ಇದೆ, ನಮ್ಮ ಡೈನೆಸ್ಟ್ ಇದೆ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಅಲ್ಲಿ ಜನಕ್ಕೆ ನಮ್ಮ ತಾಯಿನಾಗೂ ಇನ್ನೂ ರೀಚ್ ಆಗಿಲ್ಲ. ಕರೆಕ್ಟ್ ಇಲ್ಲ, ನಮಗೂ ಅದು ಅರ್ಥ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ, ನಾವು ಆಟೋ ಸ್ಟಿಕ್ಕರ್ ಹೊಡೆದ್ಬಿಡ್ತೀವಿ, ಇದು ಸಮಥಿಂಗ್ ಓಕೆ. ಬಟ್ ಇದು ನಾರ್ಮಲ್. ಅಂದರೆ ಎವ್ರಿ ಫ್ರೈಡೇ ಒಂದು ಸಿನಿಮಾ ಬರ್ತಾ ಇರುತ್ತೆ, ಆ ಆಟೋದ ಮೇಲೆ ಹೊಡುತ್ತೆ, ಜನಗಳಿಗೆ ಅದು ಕಾಮನ್ ಆಗಿಬಿಟ್ಟಿದೆ. ನೀವು ಅಲ್ಲಿ ಬಂದು ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದು ಆಗಿರಲಿ, ಅಥವಾ ಅಲ್ಲಿ ಒಂದು ಚೆನ್ನಾಗಿರೋ ಪ್ಲೇಸ್ ಯಾವುದಿರುತ್ತೆ, ಅಲ್ಲಿ ದೇವಸ್ಥಾನ, ಸ್ವಾಮೀಜಿಗಳು ಅವರೆಲ್ಲ ಫೇಮಸ್ ಇದ್ದಾರಲ್ಲ, ಅಲ್ಲೊಂದೊಂದು ಆಶೀರ್ವಾದ ತೊಂದರೆ ಅಲ್ಲಿ ಜನ ನಮ್ಮ ಅಭಿಮಾನಿ ವರ್ಗದವರೆಲ್ಲ ಬಂದು ಕೂಡ್ತಾರೆ. ಅವರು ನಿಮಗೆ ಜಾಸ್ತಿ ಇಂಟ್ರ್ಯಾಕ್ಷನ್ ಆಗುತ್ತೆ. ಆ ಕಡೆ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಲ್ಲ ಕರೆಕ್ಟ್, ನೀವು ಹೇಳ್ತಾ ಇರೋದು 100% ರೈಟು. ಬಟ್ ಏನಾಗುತ್ತೆ ಅಂದರೆ, ನಮಗೆ ಈಗ ಇರೋದು ಮೇನ್ ಸೋರ್ಸಿಗೆ ನೀವುಗಳೇ. ನಮಗೆ ಈಗ ಆ ಕಡೆ ಸೈಡು ಈಗ ನೋಡಿ, ಅಲ್ಲಿ ಇದೇನಿದೆ ಮ್ಯಾಟ್ರು ನಮಗೆ ತಲುಪಿಸಿದೀಗ ನೀವೇ. ಸೊ ನಿಮ್ಮ ಥರದಾರೆ ಯಾರು ಹೇಳಿದಾಗ ನಮ್ಗೆ ಅದು ಅರ್ಥ ಆಗುತ್ತೆ. ಸೊ ನಮ್ಮ ಪ್ರೀವಿಯಸ್ ಎಲ್ಲ ಈ ರೀತಿಲೆಲ್ಲ ಪ್ರಮೋಷನ್ಸು ಅಲ್ಲಿ ಹೋಗಿ ಮಾಡಬೇಕು ಅನ್ನೋದು ಇದು ಗೊತ್ತಿಲ್ಲ. ಇಲ್ಲಿ ಮಾಡಿದ್ರೆ ಅಲ್ಲಿಗೆ ರೀಚ್ ಆಗುತ್ತೆ ಅನ್ನೋ ಫೀಲಲ್ಲೇ ಇದ್ದೆ. ಇನ್ನೊಂದು, ನೀವು ನವಗ್ರಹ ರಿಲೀಸ್ ಮಾಡಿದ್ರಲ್ವಾ, ನಮಗೀಗ ಹುಬ್ಳಿಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, ಹೈಯೆಸ್ಟ್ ಫ್ಯಾನ್ ಬೇಸ್ ಇದೆ ಆ ಕಡೆ. ಬಟ್ ನೀವು ಒಂದೇ ಶೋ ಹಾಕ್ಬಿಟ್ರಿ. ಅದು ಬಿಟ್ಟು ಇಲ್ಲಿ ಈ ಶಾಪುರ, ಸೂರ್ಪುರ, ಕಲಬುರ್ಗಿ ಎಲ್ಲ ಕೇಳಿದರು, ಬಟ್ ಅಲ್ಲಿ ನೀವು ಥಿಯೇಟ್ರ್ ಹಾಕಿರಲಿಲ್ಲ. ಇಲ್ಲಿ ಇದಕ್ಕೆ ಈ ಸಿನಿಮಾ ಬರ್ತಾ ಇದೆ, ಬಟ್ ಪ್ರಮೋಷನ್ ಇಲ್ಲ. ಸ್ಪೆಷಲಿ ನವಗ್ರಹದ ಏನು ಹೇಳಬೇಕು ಅಂದರೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾಲೆಜ್ ನಂಗೆ ತುಂಬ ಕಮ್ಮಿ. ನಮ್ಮದು ಡಿಸ್ಟ್ರಿಬ್ಯೂಷನ್ ಇದ್ರೂ ಅದನ್ನು ಮೊದಲೊಬ್ಬರು ಬೇರೆಯೊಬ್ಬರು ಹ್ಯಾಂಡಲ್ ಮಾಡ್ತಾಯಿದ್ರು. ಸೊ ಅವರೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾ ಬರೀ ಇಲ್ಲಿ ಡೈರೆಕ್ಷನ್ ಬಗ್ಗೆ ಮಾತ್ರ, ಪ್ರೊಡಕ್ಷನ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸೊ ಈಗ ನೀವು ಹೇಳಿದ ಮಾತು ನಾನು 100% ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಟೈಮಿಂದ ಇವನ್ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋತೀನಿ. ಸೊ ಈಗ ಅದೇ ನೀವು ಹೇಳ್ದಂಗೆ ಅಲ್ಲಿ ರೀಚ್ ಆಗದೆ ಇರೋದಕ್ಕೆ ನಿಮ್ಮನ್ನೆಲ್ಲ ನಾವು ಕರೆಸಿದೆ. ಅದಕ್ಕೆ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ಅಲ್ಲಿ ಒಂಚೂರು ರೀಚ್ ಆಗೋ ಥರ ಮಾಡಿ. ಸೊ ಇವಾಗ ಇಲ್ಲೇನು ನಾವು ಮಾತಾಡ್ತೀವಿ, ಸೊ ಒಂಚೂರು ಅಲ್ಲಿ ರೀಚ್ ಆದರೆ ಬೆಟ್ರು ಅಂತಲೇ ನಮ್ಮ ಇಂಟೆನ್ಷನು. ಆ್ಯಂಡ್ ಈ ಸಿನಿಮಾಗೆ ಈಗ ಪ್ರೆಸೆಂಟ್ ಹೇಗಿದೆ ಅಂದರೆ ಪರಿಸ್ಥಿತಿ ನಮ್ಮದು, ಇವತ್ತು ಈ ಪ್ರೆಸ್ ಮೀಟ್ ಮುಗಿಸ್ಕೊಂಡ್ಮೇಲೆ ನಾನು ಹೋಗಿ ಕಾಪಿ ಫೈನಲ್ ಮಾಡಬೇಕು. ಕಾಪಿ ಫೈನಲ್ ಮಾಡಿದ್ಮೇಲೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಒಂದು ದೇವ್ರದ್ದು ಆಶೀರ್ವಾದ ತೊಗೊಂಡ್ರೆ ಸಿನಿಮಾಗೊಂದು ಆಶೀರ್ವಾದ ಸಿಗಲಿ ಅಂತ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಾನು ಚೆನ್ನೈಗೆ ಹೋಗಬೇಕು. ಅಂದರೆ ಅಲ್ಲಿ ಅಪ್ಲೋಡ್ ಮಾಡಿಸ್ಬೇಕು. ನಾನು ನಾಡಿದ್ದು ಅಪ್ಲೋಡ್ ಮಾಡಿಸಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸಿನಿಮಾ ರಿಲೀಸ್ ಆಗೋದು. ಸೊ ಆ ಕೆಲಸಗಳ ಮಧ್ಯದಲ್ಲಿ ಈಗ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಬಿಫೋರ್ ರಿಲೀಸು ಅಲ್ಲಿಗೆ ಬರೋದು ಸ್ವಲ್ಪ ಇದಿದೆ. ಬಟ್ ನಾವು ರಿಲೀಸ್ ಆದಮೇಲೆ ಫಸ್ಟ್ ವೀಕಲ್ಲಿ ಅಲ್ಲಿಗೆ ಬರಬೇಕು ಅಂತ ಡಿಸೈಡ್ ಆಗಿದೆ. ನಾವು ನಿನ್ನೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಹತ್ರ ಅದೇ ಮಾತಾಡ್ತಾ ಇದೆ. ಸೊ ಅದಕ್ಕೊಂದು ರೂಟ್ ಪ್ಲ್ಯಾನ್ ಮಾಡೋಣ. ನೀವು ಪುನೀತ್ ಜೊತೆಲಿ ಮಾತಾಡ್ಬಿಟ್ಟು ಯಾವ್ಯಾವ ಕಡೆ ಹೋದ್ರೆ ನಮಗೆ ಸಪೋರ್ಟ್ ಸಿಗುತ್ತೆ, ಅಂದರೆ ಹೆಲ್ಪ್ ಆಗುತ್ತೆ, ಇವಾಗ ನೀವೇನು ಹೇಳಿದ್ರಿ ಆ ರೀತಿಲಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ, ಪುನೀತ್ ಹತ್ರ ಹೇಳಿ, ಆಮೇಲೆ ಜಯಂತ್ ಅವೆಲ್ಲ ಪ್ಲ್ಯಾನ್ ಮಾಡಿಕೊಂಡು 100% ಈಗ ಶುಕ್ರವಾರ ಸಿನಿಮಾ ರಿಲೀಸು
ಸೋಮವಾರದಿಂದ ಆ ಕಡೆ ಎಲ್ಲ ಬರೋ ಪ್ಲಾನ್ ಆ್ಯಕ್ಚುಲಿ ನಮ್ಮ ತಲೆಯಲ್ಲಿತ್ತು. ನಿನ್ನೆ ನಾವು ಫೈನಲ್ ಡಿಸೈಡ್ ಮಾಡಿದ್ವಿ, ಇಲ್ಲ ಈ ಥರ ಹೋಗ್ಬಿಟ್ಟು ಬರೋಣ ಅಂತೆಲ್ಲ. 100% ಅದು ಮಾಡೇ ಮಾಡ್ತೀವಿ. ಆ್ಯಂಡ್ ನಿಮ್ಮ ಇನ್ಪುಟ್ಟು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್, ನೀವು ಅದು ಹೇಳಿದ್ದು ನನಗೆ. ಥ್ಯಾಂಕ್ಸ್. ನಮಸ್ಕಾರ ಅಣ್ಣ. ಈಗ ಅದು ಟೈಮು ರಾಯಲ್ ಸಿನಿಮಾ ಕಮ್ಮಿ ಇದೆಯಲ್ಲ ಅಣ್ಣ, ಕಮ್ಮಿ ಇರೋದ್ರಿಂದ ತೊಂದರೆ ಇಲ್ಲ ಅಣ್ಣ. ನೀವು ಯಾವುದೇ ಇವಳು ದರ್ಶನ್ ಸರ್ದೇ ಮಾಡಲಿ, ಇನ್ನೊಬ್ರದ್ದೇ ಮಾಡಲಿ, ಯಾವುದಿದ್ರೆ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಣ್ಣ. ಇನ್ನೊಂದು ಅಣ್ಣ, ಈ ಟೈಮಲ್ಲಿ ಬರೋದಾಗಲಿಲ್ಲ ಅಂತಂದರೆ ನಮ್ಮ ಚಂದ್ರಣ್ಣ ಟೈಮಲ್ಲಿ ಮಾಡೋದು ಅದಕ್ಕೂ ಮೂವಿ ಮಾಡ್ತಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ಅಂದ್ರೆ ಅವಾಗ ಆ ಟೈಮಲ್ಲಿ ಬರ್ಬೇಕಾಗುತ್ತೆ. ಖಂಡಿತ. ಅದೇ ಇವಾಗ ಹೇಳಿದ್ನಲ್ಲ, ಈ ಪಾಯಿಂಟ್ ಎಲ್ಲನೂ ಪುನಃ ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನೆಲ್ಲ ನಾವು ಅಂದರೆ ಏನಾಗುತ್ತೆ ಅಂದರೆ, ಒಂದಷ್ಟು ನಾವು ಈ ಸಿನಿಮಾ ಮಾಡೋ ಇದರಲ್ಲಿ ನಾನು ಸ್ಪೆಷಲಿ ಯಾವುದಕ್ಕೂ ಡೈವರ್ಟ್ ಆಗಲ್ಲ. ನಾನು ಆ ಟೈಮಲ್ಲಿ ಮನೇಲೂ ಅಷ್ಟೇ, ಅಕಸ್ಮಾತ್ ನನ್ನ ಮಕ್ಳಿಗೆ ಹುಷಾರಿಲ್ಲದೆ ಇದೆಯೋ ಇಲ್ವೋ ಅದು ತಿಳ್ಕೊಳ್ಳೋಲ್ಲ ನಾನು. ಅದು ಆ ಥರ ಆಗ್ಬಿಡ್ತೀನಿ ನಾನು. ಸಿನಿಮಾ ಅಂತ ಬಂದಾಗ ಎಲ್ಲ ಮರ್ತ್ಬಿಡ್ತೀನಿ. ಸೊ ಈ ಸತಿ ಅಂತೂ ನೆಕ್ಸ್ಟ್ ಸಿನಿಮಾಗೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದು ಮಾಡೇ ಮಾಡ್ತೀವಿ. ಚಂದ್ರಣ್ಣಗೆ ಮಾಡ್ತಾರಂತ ಆಲ್ರೆಡಿ ಹೇಳಿದ್ರಣ್ಣ. ತೂಗುದೀಪ ಅವರು ವಂಶದವ್ರು ಇದ್ದಾರೆ, ಅವ್ರ ಮೊಮ್ಮಗ ಇದ್ದಾರೆ. ನಾವು ಅವರಿಗೆ ದರ್ಶನ್ ಸರ್ ಯಾವ ಥರ ತಂದಿದ್ದೀವಿ ಅವ್ರನ್ನ ತರಬೇಕಂತ ಆಸೆ ಇದೆ ಅಣ್ಣ. ಅವಾಗ ಅವರು ಮೂವಿಯಲ್ಲಿ ಮಾಡ್ಬೇಕಾದ್ರೆ ಅವ್ರು ತೊಗೊಂಡು ಮಾಡ್ತಾ ಇರಬೇಕಾದ್ರೆ ಎಲ್ಲ ಕರ್ನಾಟಕ ಬರ್ಬೇಕಾಗುತ್ತಣ್ಣ. ನೀವು ಡೋಂಟ್ ವರಿ, ಒಂದಿನ ಒಂದು ಶೆಡ್ಯೂಲ್ ಬೇಕಾದ್ರೆ ಅಲ್ಲೇ ಶೂಟಿಂಗು ಪ್ಲಾನ್ ಮಾಡೋಣ. ನಿಮ್ಮನ್ನೆಲ್ಲ ಅವಾಗ ಜೊತೆಲೂ ಮೀಟ್ ಮಾಡ್ದಂಗೆ ಆಗುತ್ತೆ ಲೈವ್ ಆಗೇನೆ. ಯಾಕಂದ್ರೆ ಅವ್ರು ತೊಗೊಂಬರ್ಬೇಕಣ್ಣ ಇದಕ್ಕೆ ಇಂಡಸ್ಟ್ರಿಗೆ ಅಂತ. ಖಂಡಿತ ನಿಮ್ಗಳಲ್ಲಿ ಸಪೋರ್ಟ್ ಇತ್ತು ಅಂದ್ರೆ ಏನು ಬೇಕಾದ್ರೆ ಮಾಡ್ಬೋದು ಬಿಡಿ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ತೂಗುದೀಪ ಎಡಿಟ್ಸ್ ಪೇಜ್ ಅಡ್ಮಿನ್ ಮಾತಾಡ್ತಿರೋದು. ಪ್ರತಿ ಫ್ರೈಡೇನೂ ಒಂದೊಂದು ಮೂವಿ ರಿಲೀಸ್ ಆಗಿರುತ್ತೆ. ಅದರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಸೇಜ್ ಎಲ್ಲರಿಗೂ ಸಿಗುತ್ತೆ. ಇವಾಗ ಎಕ್ಸಾಂಪಲ್ ಏನಂದರೆ, ಕಾಟೇರ ಮೂವಿ ರಿಲೀಸ್ ಆಯಿತು, ಅದರಿಂದ ನಮಗೇನು ಸಿಕ್ತು, ರೈತರ ಬಗ್ಗೆ ಮೆಸೇಜ್ ಸಿಕ್ತು, ಏನೇನು ಪ್ರಾಬ್ಲಮ್ ಆಗಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇವಾಗ ಕೆಲವ್ರು ಏನು ಹೇಳ್ತಾರೆ, ಡೈರೆಕ್ಟರ್ಗಳು ಹೇಳ್ತಾರೆ ಮೂವಿ ನೋಡಿ ಆಮೇಲೆ ಮೆಸೇಜ್ ಗೊತ್ತಾಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಅರೆ ನಾನು ಕೇಳ್ತಾ ಇರೋದು ಏನಂದರೆ, ರಾಯಲ್ ಮೂವಿ ನಾವೇನಕ್ಕೆ ನೋಡಬೇಕು, ಅದು ಮೂವಿ ನೋಡಬೇಕು ನಮ್ಗೆ ಏನು ಮೆಸೇಜ್ ಸಿಗುತ್ತೆ ಅಂತ ನಮಗೆ. ಈಗ ನಾನು ಸ್ಪೆಷಲಿ ಸಿನಿಮಾನ ಯಾವ ರೀತಿಲಿ ಯಾವುದೋ ಒಂದು ಬೇರೆ ಸಿನಿಮಾ ನೋಡೋಕ್ಕೆ ಅಂತ ಹೋದರೆ, ಒಬ್ಬ ಆಡಿಯನ್ಸ್ ಆಗಿ ನಾನು ಒಂದೇ ಮೈಂಡಲ್ಲಿ ಇಟ್ಕೊಂಡು ಹೋಗೋದು, ನಾನು ಕೊಡೋ 150-200 ರೂಪಾಯಿ 2.5 ಗಂಟೆಗೆ ನನಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು. ಯಾಕಂದರೆ ನನಗೆ ಜೀವನದಲ್ಲಿ ತುಂಬ ಇರುತ್ತೆ ಪ್ರಾಬ್ಲಮ್ಸು. ಏನೋ ಒಂದು ಕೆಲಸ ಪ್ರಾಬ್ಲಮ್ ಇರುತ್ತೆ, ಮನೇಲೇನೋ ತೊಂದರೆ ಇರುತ್ತೆ, ಆಫೀಸಲ್ಲಿ ಏನೋ ಒಂದು ಇದು ತೊಂದರೆಗಳಿರುತ್ತೆ. ಅದನ್ನೆಲ್ಲ ಮರೆತು ನಾನು 2.5 ಗಂಟೆ ಸಿನಿಮಾನ ಎಂಜಾಯ್ ಮಾಡಬೇಕು. ನಾನು ಕೊಟ್ಟಿರೋ ದುಡ್ಡಿಗೆ ನೀನು ನನಗೆ ಎಂಟರ್ಟೈನ್ ಮಾಡ್ದೆ, ನನಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಇಲ್ಲ ಅದೊಂದೇ ಇಂಟೆನ್ಷನ್ ನಾನು ನೋಡೋದು. ಸೊ ಈಗ ಈ ಸಿನಿಮಾಲೂ ಅಷ್ಟೇ, ನಾನು ಇವಾಗ ಒಂದು ಮೆಸೇಜ್ ಕೊಡೋಕ್ಕೋ ಇಲ್ಲ ಬೋಧನೆ ಮಾಡೋಕ್ಕೋ ನಾನು ಯಾವ ಗುರು ಅಲ್ಲ, ನಾನು ತುಂಬ ಮೇಧಾವಿ ಅಲ್ಲ, ಇಲ್ಲ ಏನೋ ತುಂಬ ದೊಡ್ಡ ಸಂತನೂ ಅಲ್ಲ. ನಾನೊಬ್ಬ ನಾರ್ಮಲ್ ಮನುಷ್ಯ. ನನ್ನ ಕೆಲಸ ಏನು, ಸಿನಿಮಾ ಮಾಡೋದು, ಜನಗಳಿಗೆ ಎಂಟರ್ಟೈನ್ ಮಾಡೋದು. ನನ್ನ ಜಾಬೇ ಜನಗಳಿಗೆ ಎಂಟರ್ಟೈನ್ ಮಾಡೋದು. ಸೊ ಅದು ನಾನು ಮಾಡ್ತಾಯಿದ್ದೀನಿ, ನನ್ನ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಅದಷ್ಟೇ ನಾನು ಮೈಂಡಲ್ಲಿ ಇಟ್ಕೋತೀನಿ. ಈ ಸಿನಿಮಾಲೂ ಅಷ್ಟೇ, ನಾನು ಯಾರಿಗೂ ಮೆಸೇಜ್ ಕೊಡೋಕ್ಕಾಗಲಿ ಇಲ್ಲ ಬೋಧನೆ ಮಾಡೋಕ್ಕೆ ನಾನು ಯಾವ ಸಿನಿಮಾನೂ ನಾನು ಮಾಡಿಲ್ಲ. ಅದು ಪ್ರೀವಿಯಸ್ ಈಗ ಜೊತೆಲಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಲೈವ್ ಜೊತೆ ಸೆಲ್ಫಿ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಈವನ್ ಇದು ಅಷ್ಟೇ, ನೀವು ಬಂದು 150 ಇಲ್ಲ 200 ರೂಪಾಯಿ ಕೊಟ್ಬಿಟ್ಟು 2.5 ಗಂಟೆ ನಿಮ್ಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಸಿನಿಮಾ ಅಂದರೆ ನಮಗೆಲ್ಲ ಒಂದು ಚಿಕ್ಕದಿಂದ ನಮಗೇನಂದರೆ ಒಂದು ಫ್ಯಾಮಿಲಿ ಟೈಮು. ಅಪ್ಪ ಅಮ್ಮನ ಜೊತೆಲೋ ಫ್ರೆಂಡ್ಸ್ ಜೊತೆಲೋ ಹೋದಾಗ ಮಜಾ ಮಾಡಬೇಕಲ್ಲಿ. ಅಲ್ಲಿ ಬರೋ ಸೀನ್ಗಳು ಎಂಟರ್ಟೈನ್ ಮಾಡಬೇಕು, ನಾನು ನಗಬೇಕು. ಅಲ್ಲೇನೋ ಆ್ಯಕ್ಟರ್ಸ್ಗಳಿಗೆ ಬೇಜಾರಾದಾಗ ನನಗೂ ಅದು ಬೇಜಾರು ಫೀಲ್ ಆಗಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಬೇಕು ಅಷ್ಟೇ ಅನ್ನೋದನ್ನ ನಾನು ಮೈಂಡಲ್ಲಿ ಇಟ್ಕೋತೀನಿ. ನಿಮಗೂ ಈ ಸಿನಿಮಾದ ಅದೇ ಸಿಗುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸಿನಿಮಾ ನೋಡಿ ಇದ್ರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಅವೆಲ್ಲ ಏನೂ ಇಲ್ಲ ನಂದು. ಥ್ಯಾಂಕ್ ಯು ಸರ್.